ಆ, ಅಲ್ಲಯ್ಯ ಮಜಾ ಬಂತು. ಆ, 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 ಏನಾಯ್ತು ತಮ್ಮ? ಹೆಚ್ಚು ಜೋರಾಗಿ ಒತ್ತಿದ್ನಾ? ಭೂ 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 ಭೂ. ಓಹೋ, ವಾಸನೆ ಬರ್ತಿದ್ಯಾ? ಅದು ಗೊಂಡೆ ಹೂವಿನ ಬೀಜದಿಂದ ಮಾಲಿಸ್ ಮಾಡಿದ್ನಾ? ಕೆಟ್ಟ ವಾಸನೆ ಬರುತ್ತೆ. ಬುಲ್ಡಾಗ್, ಬುಲ್ಡಾಗ್. ಹೌದಾ? ಹೆದರಿದ್ರ ನೀವು? ಹೆದರ್ಕೋಬೇಡಿ, ನಾನು ಸನ್ಯಾಸ ತಗೊಂಡೆ. ಈಗ ನಾನು ಬೆಕ್ಕನ್ನ ತಿನ್ನೋದಿಲ್ಲ. ಸರಿ ಸರಿ, ಮುಂದೆ ಹೋಗು ಮುಂದೆ ಹೋಗು. ಈಗ ನನ್ನ ಮಸಾಜಿನ ಟೈಮು, ಮಸಾಜಿನ. ನಾನು ಬೆಕ್ಕು ತಿನ್ನೋದನ್ನ ನಿಲ್ಲಿಸಿದ್ದು ಅವುಗಳಿಗೆ ಹೊಡೆಯೋದನ್ನಲ್ಲ. ಅಯ್ಯಯ್ಯೋ. ಅದ್ ಸರಿ, ನೀವ್ ಯಾರು? ಇಲ್ಲಿಗೆ ಯಾಕೆ ಬಂದೆ ಚಿಕ್ಕಪ್ಪ? ಸರಿಯಾಗಿ ಹೇಳಿದೆ. ಇವರು ನನ್ನ ಚಿಕ್ಕಪ್ಪ, ಪಕ್ಕದ ಮನೆಗೆ ಶಿಫ್ಟ್ ಆಗಿದ್ದಾರೆ ಈಗಷ್ಟೇ. ಜೋರ್ದಾರ್ ನನ್ನ ಅಣ್ಣ. ಇವರೆಲ್ಲಿಗೆ ಶಿಫ್ಟ್ ಆಗಿದಾರೋ ಅಲ್ಲೇ ಇರ್ಲಿ ಇವರು. ಹಾ ಹಾ. ಅರೇ, ಇವರಲ್ಲೇ ಇರ್ತಾರೆ. ಒಂದು ದಿವಸಕ್ಕಾಗಿ ಬಂದಿದ್ದಾರೆ ಅಷ್ಟೇ. ಇವತ್ತೊಂದಿನ ತಾನೆ ತಮ್ಮ, ಮ್ಯಾನೇಜ್ ಮಾಡೋಣ. ಹೌದಾ? ನೀನು ಮ್ಯಾನೇಜ್ ಮಾಡ್ತೀಯ ಮಗ? ನನ್ನನ್ನ ಈ ತನಕ ಯಾರು ಮ್ಯಾನೇಜ್ ಮಾಡಕ್ಕಾಗಿಲ್ಲ. ಇಲ್ಲಿ ಕೇಳು, ಇವರು ರಿಟೈರ್ಡ್ ಪೈಲ್ವಾನ್. ಸ್ವಲ್ಪ ದೂರ ಇರು ಇವರಿಂದ. ಓ ಚಿಕ್ಕಪ್ಪ, ನಿಮ್ದೇ ಮನೆ, ನಿಮ್ದೇ ನಿಮ್ದೇ. ಎಷ್ಟು ದಿನ ಬೇಕಾದ್ರು ಇದು ಬಿಡಿ. ಹಾ. ಮಗ, ಇದು ಅದೇ ಹನಿ ಬನಿ ಅಲ್ವಾ? ನೀನ್ ಇವರ ಬಗ್ಗೆನೆ ಹೇಳಿದ್ದಲ್ವಾ? ಇವರು ಒಂದು ನಂಬರ್ನ ಕೆಲಸಗಳ್ರು, ಸೋಮಾರಿಗಳು ಅಂತ. ಹಾ, ಇದು ಅವರೇ. ತಮ್ಮ, ಜೋರ್ದಾರ್ ನಮ್ಮ ಬಗ್ಗೆ ಎಲ್ರಿಗೂ ಎಲ್ಲನೂ ಹೇಳ್ತಾನೆ. ಏ ಜೋರ್ದಾರ್, ಇಲ್ಲಿ ಒಂದು ಡಾಗ್ ಸಾಕಾಗಿಲ್ವಾ? ಇನ್ನೊಂದ್ ತರೋ ಆಗತ್ತೆ ಏನಿತ್ತು? ಬುಲ್ಡಾಗನ್ನ. ಹಾ. ಇಲ್ಲ ಇಲ್ಲ, ನಾನು ಕರೆ ತಂದಿಲ್ಲ ಇವ್ರನ್ನ. ನಾನ್ ನೋಡಿದ ತಕ್ಷಣ ಅಡಗಿದೆ, ಆದ್ರೆ ಇವರು ಗುರುತಿಸಿದ್ರು ಮತ್ತೆ ಬಂದ್ರು. ನೀನು ಅಡಗಿದಾಗ ಅವ್ರು ಗುರುತಿಸಿದ್ದು ಹೇಗೆ? ಆಕ್ಚುಲಿ ನಾನು ಅವರ ಹಿಂದೆ ಅಡಗೋದಕ್ಕಿಂತಿದ್ದೆ, ಆದ್ರೆ ಗಾಬರಿಯಾಗಿ ಇವರು ಮುಂದೆನೆ ಅಡಗಿದೆ. ಹಾ. ಜೋರ್ದಾರ್ ಬಂದೆ. ಮಗ, ಹಣ್ಣು ತಿಂತಾ ಇರು, ಮನಸ್ಸು ಶಾಂತವಾಗಿರುತ್ತೆ, ದೇಹ ಬಲಿಷ್ಠವಾಗುತ್ತೆ. ಬನ್ನಿ ಲೈನ್ ನಲ್ಲಿ, ನಾನು ನಿಮಗೆಲ್ಲರಿಗೂ ಹಣ್ಣು ಕೊಡ್ತೀನಿ. ಅರೆ, ಏನಾಗ್ತಿದೆ ಇಲ್ಲಿ? ಜೋರ್ದಾರ್, ಇದು ಪೋಪಟ್ಲಾಲ್ ಅಲ್ವಾ? ಇವನ ಬಗ್ಗೆ ನೀನ್ ಹೇಳಿದ್ಯಲ್ಲ, ಯಾವಾಗ್ಲೂ ಕಿರಿಕಿರಿ ಮಾಡಿ ಬೋರ್ ಮಾಡ್ತಾನೆ ಅಂತ. ಹೌದಾ? ನಿನ್ನ ಸಂಬಂಧಿಕರಲ್ಲಿ ಈ ಇಂಪ್ರೆಷನ್ ಕೊಟ್ಟಿದೀಯಾ? ಮೊದಲು ನಾನು ಕಿತ್ತಳೆ ತಿಂತೀನಿ, ಆಮೇಲೆ ಇವನನ್ನ ನೋಡ್ಕೋತೀನಿ. ಮಗ, ಕಿತ್ತಳೆ ತಿನ್ಬೇಕಾದ್ರೆ ಲೈನ್ ನಲ್ಲಿ ಬಾ. ಹೇಯ್, ನಾನೆಲ್ಲಿ ಹಾರಿ ಕೂತ್ಕೋತೀನೋ ಅಲ್ಲಿಂದಲೇ ಲೈನ್ ಶುರು ಆಗೋದು. ಎನಿ ಡೌಟ್? ಇಲ್ಲ ಮಗ, ಏನು ಡೌಟ್ ಇಲ್ಲ. ಅರೆ ಚಿಕ್ಕಪ್ಪ, ಬಿಡಿ. ಸಂಬಂಧದಲ್ಲಿ ನಾನು ನಿಮ್ಮ ಮಗನ ಹಾಗೆ, ಮತ್ತೆ ನಾನು ಪೋಪಟ್ಲಾಲ್. ಎನಿ ಡೌಟ್? ಈ ಚಿಕ್ಕಪ್ಪ ಇವತ್ತನ್ನ ಚಟ್ನಿ ಮಾಡಿ ಹಾಕಿದ್ರು. ಮಗ, ಫ್ರೂಟ್ಸ್ ತಿಂದು ದೇಹ ಬೆಳೆಸು, ಮತ್ತೆ ಹಿರಿಯರ ಸೇವೆ ಮಾಡಿ ಪುಣ್ಯ ಸಂಪಾದಿಸು. ಅಯ್ಯೋ. ವಾ, ಸೀತಾಫಲ. ಓಯ್, ಅಯ್ಯಯ್ಯೋ, ಕಸ ಆಗಿದೆ. ಮೇಡಮ್ ಬರುವ ಮೊದಲೇ ಸ್ವಚ್ಛ ಮಾಡ್ಬೇಕಷ್ಟೇ. ಮಗ, ನೀನು ಕಾಲೊತ್ತು ಸ್ವಚ್ಛತೆ ಈ ಬೆಕ್ಕುಗಳು ಮಾಡ್ಲಿ. ಹಾ ಹಾ ಹಾ. ನಾವಾ? ಹೌದು ಮಕ್ಕಳೇ, ನೀವಿಬ್ರು ಮಾಡಬೇಕು.
ಚಿಕ್ಕಪ್ಪ ಇದನ್ನು ಮೇಡಮ್ ಮಾಡಿದ್ದು. ಹೌದಾ? ಹಾಗಾದ್ರೆ ಇನ್ನೊಮ್ಮೆ ಮಾಡಬಹುದು. ಐ ಲವ್ ಕೇಕ್ಸ್. ಮಕ್ಕಳೇ, ಬಹಳ ಕ್ಷೀಣರಾಗಿದ್ದೀರಿ. ಏನಾದ್ರೂ ತಿಂತಾ ಇರಿ. ಚಿಕ್ಕಪ್ಪ, ನಾವು ನಿಮ್ಮ ಪೆಡಿಕ್ಯೂರ್ ಮಾಡ್ತೀವಿ. ಪೆಡಿಕ್ಯೂರ್. ಎಷ್ಟು ದುರ್ವಾಸನೆ. ಹೌದು ತಮ್ಮ. ಒಳ್ಳೇದಾಯ್ತು ನೀನು ಬಂದಿದ್ದು ಮಗ. ನನಗೊಂದು ಸಹಾಯ ಮಾಡು. ಹಾ ಹೇಳಿ ಚಿಕ್ಕಪ್ಪ, ನಿಮಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಎನಿ ಡೌಟ್? ಡೌಟೇ ಇಲ್ಲ ಮಗ. ಒಂದ್ ಕೆಲಸ ಮಾಡು, ಈ ಕಲ್ಲಂಗಡಿನ ಮನೇಲಿ ಬಿಟ್ಟು ಬಾ. ಹೇಯ್! ಮ್ಯಾನೇಜ್ ಮಾಡ್ಕೊಳ್ಳಿ, ಸಂಜೆ ತನಕ ತಾನೇ. ಇಲ್ಲಿ ಕೇಳಿ, ಇವತ್ತು ಸಂಜೆ ಒಂದು ಪಾರ್ಟಿ ಇದೆ, ಬರ್ತಿರಲ್ಲ? ಹಾ ಬರ್ತೀವಿ ಬರ್ತೀವಿ. ಯಾಕಿಲ್ಲ ಏನು, ನಗರದಲ್ಲಿ ಅಷ್ಟು ಒಳ್ಳೆ ಒಳ್ಳೆ ಬೆಕ್ಕುಗಳಿವೆ. ನೀನ್ ಈ ಕತ್ತೆ ಬೆಕ್ಕುಗಳ ಜೊತೆ ಎಲ್ಲಿ ಹೋಗ್ತೀಯಾ? ವಾವ್, ಯು ಆರ್ ರೈಟ್ ಅಂಕಲ್. ಥ್ಯಾಂಕ್ಸ್ ಫಾರ್ ಸಜೆಷನ್. ಬರ್ತೀನಿ. ಸರಿ, ಯಾವ ಕೆಲಸಕ್ಕಾಗಿ ನಾನು ಬಂದಿದ್ನೋ ಅದರ ಸಮಯ ಬಂತು. ಅಯ್ಯಯ್ಯೋ. ಚಿಕ್ಕಪ್ಪ ಪೈಲ್ವಾನ್ ಅಲ್ವಾ, ದಿನ ಕಾಡಕ್ಕೆ ಹೋಗ್ತಾರೆ. ನೀನ್ ಯಾಕೆ ನಗ್ತಿ? ನೀನು ವ್ಯಾಯಾಮ ಮಾಡು. ಐಶ್! ಅಯ್ಯೋ, ಸುಸ್ತಾಯ್ತು. ಐಶ್! ಏನಾಯ್ತು? ಕಲ್ಲಂಗಡಿ ಹಣ್ಣು ತಗೊಂಡು ಹೋಗುವಾಗ ವಿದ್ಯುತ್ ವೈರಲ್ಲಿ ಸಿಕ್ಕಾಕೊಂಡೆ. ನಾನು ಹೇಳಿದಲ್ಲ ಚಿಕ್ಕಪ್ಪ, ನಿಮಗಾಗಿ ಪ್ರಾಣ ಕೊಡ್ತೀನಿ ಅಂತ. ಈ ಚಿಕ್ಕಪ್ಪ ನನ್ನ ಪ್ರಾಣ ತೆಗೆಯೋದಕ್ಕೆ ಮುಂದಾದ್ರು. Any doubt? ಅಲ್ಲಯ್ಯ, ಯಾವ ಡೌಟು ಇಲ್ಲ. ಈ ರೀತಿ ಸಂಜೆ ಒಳಗೆ ಯಾರ್ದಾದ್ರೂ ಪ್ರಾಣ ತೆಗಿತಾರೆ. ತಮ್ಮ, ಚಿಕ್ಕಪ್ಪ ಈ ರೀತಿ ನಮ್ಮನ್ನು ಎತ್ತಿ ಎತ್ತಿ ಒಗಿಬಾರ್ದಿತ್ತು. ಆಗ್ಲಿ, ಅಷ್ಟೇ, ಸಂಜೆ ತನಕ ತಾನೇ. ಅರೇ, ಪಕ್ಕದ ಮನೆಗೆ ಶಿಫ್ಟ್ ಆಗಿದ್ದಾರೆ. ಇವತ್ ಸಂಜೆ ಹೋಗ್ತಾರೆ. ಮತ್ತೆ ಯಾವಾಗಾದ್ರೂ ಬಂದ್ರೆ? ಅದು ನಿಜ. ಅಲ್ರಪ್ಪ, ನನ್ನಲ್ಲಿ ಒಂದು ಐಡಿಯಾ ಇದೆ. ಆನಂತರ ಚಿಕ್ಕಪ್ಪ ಯಾವತ್ತೂ ಈ ಮನೆ ಏನ್ ಬರಲ್ಲ idea? ಬರಲ್ಲ. ಏನ್ ಐಡಿಯಾ? ಹಾ, ತಿಳಿದ? ಸಾರಿ ಚಿಕ್ಕಪ್ಪ, ಕಲ್ಲಂಗಡಿ ಭಾರವಾಗಿತ್ತಲ್ಲ, ಬಿದ್ದೋಯ್ತು. ಬರೇ ಕತ್ತೆ. ಏನ್ ಮಾಡ್ತಿ ಪಾಪ, ಚಿಕ್ಕಪ್ಪನ ತಲೆ ಒಡ್ತೋಗ್ತಿದ್ರೆ ಈಗ. ಹನಿ, ಬೇಗ ಎಣ್ಣೆ ತಗೊಂಬಾ, ಸರಿಗೆ ಮಾಲಿಶ್ ಮಾಡ್ಬೇಕು. ಮಾಲಿಶ್. ಆವ್, ಆವ್. ಏಶ್, ಏಶ್. ಏನ್ ಮಾಡ್ತಿ? ಸಾರಿ ಚಿಕ್ಕಪ್ಪ, ಸಾರಿ. ನಾನ್ ನೇಲ್ ಇವತ್ತೇ ಶಾರ್ಪ್ ಮಾಡಿದ್ದು. ಅಯ್ಯಯ್ಯಪ್ಪ, ಇದು ಎಣ್ಣೆಯೋ ಆಸಿಡೋ? ಐಶ್, ಅಯ್ಯಯ್ಯೋ. ಅರೆ ಅಣ್ಣ, ದೊಡ್ಡಣ್ಣ, ಇದು ಯಾವ ಎಣ್ಣೆ ತಂದಿದ್ದು? ಯಾವ ಎಣ್ಣೆ? ಸೀಮೆ ಎಣ್ಣೆ ತಮ್ಮ. ಸೀಮೆಣ್ಣೆನ್ನ ಯಾರಾದ್ರೂ ಹೆಡ್ ಮಸಾಜ್ಗಾಗಿ ಬಳಸ್ತಾರಾ? ಬೇವಕೂಫ, ಪೆದ್ದ, ಮುಠಳ. ಸಾರಿ ಚಿಕ್ಕಪ್ಪ, ಸಾರಿ. ನೀವು ಅಖಾಡದವರಲ್ವಾ, ನನಗನಿಸುತ್ತು ಸೀಮೆ ಎಣ್ಣೆ ಇಷ್ಟಪಡ್ತೀರಿ. ಐಶ್, ಹೇಳಿ, ದಾರಿ ಬಳಿ ಸ್ನಾನ ಮಾಡ್ಬೇಕು ನಾನು. ಉರಿತಿದೆ. ಓಯ್, ಈ ಗೀಸರ್ ಯಾರು ಆನ್ ಮಾಡಿದ್ದು? ಇಷ್ಟು ಬಿಸಿನೀರು, ಮೈಯೆಲ್ಲ ಹೊರದೋಯ್ತು. ಸಾರಿ ಚಿಕ್ಕಪ್ಪ, ಸಾರಿ. ಬೆಳಿಗ್ಗೆ ಬೆಳಿಗ್ಗೆ ಮೇಡಮ್ ಸ್ನಾನ ಮಾಡಿ ಗೀಸರ್ ಆಫ್ ಮಾಡೋದಕ್ಕೆ ಕೆಲವೊಮ್ಮೆ ಮರ್ತು ಬಿಡ್ತಾರೆ ಸರ್. ಪೇಸ್ಟ್ರೀಸ್, ಐ ಲವ್ ಪೇಸ್ಟ್ರೀಸ್. ಅರೆ, ಇದೇನು ಈ ಕಲ್ಲಿನ ಪೇಸ್ಟ್ರಿ? ಇಲ್ಲಿಗಳಿಗೆ ಕನ್ಫ್ಯೂಸ್ ಮಾಡಕ್ಕಿಟ್ಟಿದ್ದು. ಎನಿ ಡೌಟ್? ಪಾಪ ಚಿಕ್ಕಪ್ಪನಿಗೆ ಇನ್ನು ಜೀವನ ಪರ್ಯಂತ ಕಿಚಡಿ ತಿನ್ಬೇಕಾಗತ್ತೆ. ಚಿಕ್ಕಪ್ಪ, ನೀವಂತೂ ಸೇವೆಗೆ ಅವಕಾಶನೇ ಕೊಡ್ತಿಲ್ಲ. ಅವಕಾಶ.
ಚಿಕ್ಕಪ್ಪ ಸಾಯಂಕಾಲ ನಾಷ್ಟದಲ್ಲಿ ಏನ್ ತಿಂತೀರಿ? ಏನು ಬೇಡ ಮಗ, ನನಗೆ ನಿನ್ನ ಚಿಕ್ಕಮ್ಮನ ನೆನಪಾಗ್ತಿದೆ. ಇಲ್ಲಾಂದ್ರೆ ನನಗೇನಾದ್ರೂ ಆಗ್ಬೋದು. ಹಾ, 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 ಹಾ. ಚಿಕ್ಕಪ್ಪ ಮತ್ತೆ ಖಂಡಿತ ಬನ್ನಿ. ಹೌದು ಓಕೆ? ಚಿಕ್ಕಪ್ಪ, ಖಂಡಿತ ಬನ್ನಿ. ಓಕೆ, ಏಯ್, ಇನ್ನಂತೂ ಇವರು ನಮ್ಮ ಮನೆ ಕಡೆ ತಲೆ ಹಾಕಿನೂ ಮಲಗಲ್ಲ.